ರಾಜ್ಯದಲ್ಲಿ ಗುಟ್ಕಾ ಮಾರಾಟವನ್ನ ನಿಷೇಧ ಮಾಡುವಂತ ನಿರ್ಧಾರ ತಗೊಂಡ್ರು. ಆದರೆ ಇದ್ರ ಬಗ್ಗೆ ಈಗ ಡಿಕೆ ಶಿವಕುಮಾರ್ ಸರ್ಕಾರ ಯೂಟರ್ನ್ ಹೊಡೆದಿದೆ. ರಾಜ್ಯದಲ್ಲಿ ಇನ್ನು ಮುಂದೆ ಪಾನ್ ಮಸಾಲ, ಗುಟ್ಕಾ, ತಂಬಾಕಿರುವಂತ ಎಲ್ಲವನ್ನ ಕೂಡ ನಿಷೇಧ ಮಾಡ್ತೀನಿ ಅಂತ ಆದೇಶ ಬಂದಿತ್ತು. ಆದರೆ ಆದೇಶವನ್ನ ವಾಪಸ್ ಪಡ್ಕೊಂಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಗುಟ್ಕಾ ನಿಷೇಧ ಆದೇಶವನ್ನ ಶೀಘ್ರದಲ್ಲೇ ನಾವು ವಾಪಸ್ ತಗೊಳ್ತೀವಿ ಅಂತ ಸಚಿವ ಸಂಪುಟ ಸಭೆಯಲ್ಲಿ ಗುಟ್ಕಾ ಬ್ಯಾನ್ ವಿಚಾರ ಪ್ರಸ್ತಾಪ ಆಗಿದೆ. ಗುಟ್ಕಾ ನಿಷೇಧ ಆದೇಶ ಹೇಗೆ ಮಾಡಿದ್ರಿ ನೀವು ಅಂತ ಸಿಎಂ ಗರಂ ಆಗ್ಬಿಟ್ಟಿದ್ದಾರೆ. ದಿಢೀರಂತ ಒಂದು ಶಾಕಿಂಗ್ ಬಂದ್ಬಿಡ್ತು. ಅದು ಆರೋಗ್ಯ ಇಲಾಖೆಯಿಂದಲೇ ಇನ್ನು ಮುಂದೆ ರಾಜ್ಯದಲ್ಲಿ 1 ವರ್ಷಗಳ ಕಾಲ ಗುಟ್ಕಾವನ್ನ ಯಾವುದೇ ಕಾರಣಕ್ಕೂ ಕೂಡ ಬಳಸುವಂತಿಲ್ಲ. ಮಾರಾಟ, ಸಾಗಣೆ, ಸಂಗ್ರಹ ಇವ್ಯಾವುದು ಕೂಡ ಆಗುವುದಿಲ್ಲ. ಈ ತಂಬಾಕು ಬಳಕೆ ಮಾಡ್ಕೊಂಡು ಬಾಯಿಗೆ ಹಾಕೊಂಡು ಜಗಿತಾರಲ್ಲ, ಇವ್ಯಾವ ಗುಟ್ಕಾನು ಪಾನ್ ಮಸಾಲೆಗಳು ಇರಬಾರದು ಅನ್ನೋ ರೂಲ್ಸ್ ಬಂತು. ಆದರೆ ಆ ಆದೇಶ ಪತ್ರ ಹೊರಗೆ ಬೀಳ್ತಿದ್ದಂತೆ ಡಿಕೆ ಶಿವಕುಮಾರ್ ಅವರೀಗ ನನ್ನನ್ನು ಕೇಳದೆ ಯಾಕೆ ಫೈನಲ್ ಮಾಡಿದ್ರಿ, ಈ ಆದೇಶವನ್ನ ಯಾಕೆ ತಗೊಂಡ್ರಿ ಅಂತ ಕೇಳ್ತಿದ್ದಾರೆ. ಗುಟ್ಕಾ ನಿಷೇಧ ಆದೇಶ ಹೇಗೆ ಮಾಡಿದ್ರಿ ಅನ್ನೋದಾಗಿ ಪ್ರಶ್ನೆ ಮಾಡಿ ಅದನ್ನ ವಾಪಸ್ ಪಡ್ಕೊಳ್ಳೋದಕ್ಕೆ ಈಗ ಡಿಕೆ ಶಿವಕುಮಾರ್ ಅವರ ಸರ್ಕಾರ ಲೆಕ್ಕಾಚಾರವನ್ನ ಹಾಕೊಂಡು ಕೂತ್ಕೊಂಡಿದೆ. ಗುಟ್ಕಾ ನಿಷೇಧ ಅನ್ನೋ ವಿಚಾರ ಬರ್ತಿದ್ದಂತೆ ರಾಜ್ಯದಲ್ಲಿರುವಂತ ಅಡಿಕೆ ಬೆಳೆಗಾರರು ಎಲ್ಲರೂ ಕೂಡ ಆತಂಕಕ್ಕೆ ಒಳಗಾಗ್ಬಿಟ್ರು. ಏಕಾಏಕಿ ಗುಟ್ಕಾವನ್ನ ಬ್ಯಾನ್ ಮಾಡ್ತೀನಿ ಅಂತಂದ್ರೆ ಅಡಿಕೆನೆ ಪ್ರಮುಖವಾಗಿರೋದು. ಅಡಿಕೆ ಬೆಳೆ ಪ್ರಮುಖವಾಗಿ ಈ ಗುಟ್ಕಾ ಸೇರಿದಂತೆ ಇತರ ಉತ್ಪನ್ನಗಳಿಗೆ ಬಳಕೆಯಾಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರೋದು. ಆದರೆ ರೈತರ ಸಂಕಷ್ಟವನ್ನ ಹೇಗೆ ಕೇಳ್ತಾರೆ, ಸರ್ಕಾರ ಪರ್ಯಾಯ ವ್ಯವಸ್ಥೆಯನ್ನ ಮಾಡದೆ ದಿಢೀರಂತ ಆದೇಶ ಹೊರಡಿಸಿದ್ರೆ ಹೇಗೆ ಅನ್ನೋದಿತ್ತು. ಆದರೆ ಸಂಪುಟ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಅವರೀಗ ಯೂಟರ್ನ್ ಹೊಡೆದಿದ್ದಾರೆ. ಇಂಥ ಪ್ರಮುಖ ವಿಚಾರವನ್ನ ನನ್ನ ಗಮನಕ್ಕೆ ತರಬೇಕಿತ್ತು, ಸರಿಯಾದಂತ ಚರ್ಚೆ ಆಗಬೇಕಿತ್ತು. ಅನೇಕ 5ಕ್ಕೂ ಹೆಚ್ಚು ಜಿಲ್ಲೆಗಳಿಗೆ ಸಮಸ್ಯೆ ಆಗ್ತಿದೆ ಅನ್ನೋ ಪ್ರಶ್ನೆ ಎತ್ತಿದ್ರು. ಈ ಗುಟ್ಕಾ ಬ್ಯಾನ್ ನಿರ್ಧಾರಕ್ಕೆ ಕಾಂಗ್ರೆಸ್ಸಿನ ಶಾಸಕರೇ ಅಸಮಾಧಾನ ಹೊರಗಾಗ್ತಿದ್ದಾರೆ. ಬಿಜೆಪಿ ಹೋಗ್ಲಿ, ಕಾಂಗ್ರೆಸ್ನವರಿಗೂ ಕೂಡ ನೋವಿದೆ. ನಿನ್ನೆ ಸಿಎಂ ಭೇಟಿಯಾಗಿದ್ದಂತ ಹಿರಿಯ ಶಾಸಕರು ಕೂಡಲೇ ಆದೇಶ ಹಿಂಪಡೆಯುವಂತೆ ಮುಖ್ಯಮಂತ್ರಿಗಳಿಗೂ ಕೂಡ ಮನವಿಯನ್ನ ಮಾಡಿಕೊಂಡಿದ್ರು. ಈ ಬಗ್ಗೆ ನನಗೆ ಮಾಹಿತಿಯೇ ಇರಲಿಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ. ಈಗ ನಿನ್ನೆ ಹಿರಿಯ ನಾಯಕರೆಲ್ಲರೂ ಕೂಡ ಹೋಗಿ, ಅದು ಕಾಂಗ್ರೆಸ್ಸಿನ ಶಾಸಕರು ಕೂಡ ಹೋಗಿ ಡಿಕೆ ಶಿವಕುಮಾರ್ ಅವರ ಗಮನಕ್ಕೆ ತರ್ತಾರೆ. ಸರ್, ಏನ್ ಸರ್ ಹಿಂಗೆ ಮಾಡಿಬಿಟ್ರಿ, ಗುಟ್ಕಾ ಬ್ಯಾನ್ ಅಂತ ಒಂದು ನಿಷೇಧದ ಆದೇಶ ಬಂತು, ನಮ್ಮ ರೈತರ ಹಿತರಕ್ಷಣೆಯನ್ನು ನೀವು ಕಾಪಾಡಬೇಕಾಗತ್ತೆ ಅಂತ ಹೇಳಿದಾಗ ಡಿಕೆ ಶಿವಕುಮಾರ್ ಬಹಳ ಶಾಕ್ ಆಗದಂತೆ. ಅಂದ್ರೆ ಇಂಥ ಮಹತ್ವದ ನಿರ್ಧಾರ ಇದು, ಆದ್ರೆ ಸರಿಯಾದಂತ ಚರ್ಚೆ ಆಗಿಲ್ಲ, ಏಕಪಕ್ಷೀಯವಾಗಿ ಹೇಗೆ ತಗೊಂಡ್ರು ಇಲಾಖೆ ಒಳಗಡೆ ಅಂತ ಅಧಿಕಾರಿಗಳಿಗೂ ಕೂಡ ಫುಲ್ ತರಾಟೆ ಇತ್ತಂತೆ. ಆರೋಗ್ಯ ಇಲಾಖೆಯ ಕಾರ್ಯದರ್ಶಿಗೆ ಮುಖ್ಯಮಂತ್ರಿಗಳು ಕ್ಲಾಸ್ ತಗೊಂಡು ಇಂಥ ಗಂಭೀರ ಆದೇಶ ಬಗ್ಗೆ ಯಾಕೆ ಹೇಳಿಲ್ಲ, ನನ್ನ ಗಮನಕ್ಕೆ ಯಾಕೆ ತಂದಿಲ್ಲ, ಯಾಕಂದ್ರೆ 7-8 ಜಿಲ್ಲೆಯ ರೈತರ ಮೇಲೆ ಪರಿಣಾಮ ಬೀರುತ್ತಿತ್ತು. ಸುಮ್ಮನೆ ಆದೇಶ ಅಲ್ಲ. ಹೌದು, ಈ ಗುಟ್ಕಾದಿಂದ ಆರೋಗ್ಯದ ಮೇಲೆ ಸಮಸ್ಯೆ ಇದೆ, ಈ ಬ್ಯಾನ್ ಮಾಡುವಂತ ವಿಚಾರವೇ, ಆದ್ರೆ ಸರಿಯಾಗಿ ನನ್ನ ಗಮನಕ್ಕೆ ತಂದಿಲ್ಲ. ಆ ನಿಟ್ಟಿನಲ್ಲಿ ಈ ನಿಷೇಧದ ಆದೇಶವನ್ನ ವಾಪಸ್ ಪಡಿತೀನಿ ಅನ್ನೋದಾಗಿಯೂ ಕೂಡ ಮುಖ್ಯಮಂತ್ರಿಗಳು ಹೇಳಿದ್ರು. ಏನು ಈ ಒಂದು ಅಡಿಕೆ ನಿಷೇಧ ಅನ್ನುವ ಒಂದು ಭಯದಲ್ಲಿ ನಮ್ಮ ಅಡಿಕೆ ರೈತರು ಗೊಂದಲದಲ್ಲಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿನೂ ಮಾಡಿದ್ವಿ. ಈ ಅಡಿಕೆ ನಿಷೇಧ ಅಥವಾ ಪಾನ್ ಮಸಾಲ ನಿಷೇಧ, ಈ ಒಂದು ಗುಟ್ಕಾ ನಿಷೇಧ ಅನ್ನೋ ಒಂದು ಏನು ಈ ಮಾಧ್ಯಮದಲ್ಲಿ ತಾವೆಲ್ಲ ನಮ್ಮ ರೈತ ಬಾಂಧವರು ನೋಡಿ ಗೊಂದಲಕ್ಕೀಡಾಗಿದ್ದೀರಿ. ಅದು ಅತಿ ಹೆಚ್ಚು ನಮ್ಮ ಚೆನ್ನಗಿರಿ ತಾಲೂಕಿನಲ್ಲಿ ಅಡಿಕೆ ಬೆಳೆಗಾರರು ರಾಜ್ಯದಲ್ಲಿ ಅತಿ ಹೆಚ್ಚು ಇರೋದು ಮಾಡಿ ಬಂದಿದ್ದೀನಿ. ಆ ಒಂದು ಚರ್ಚೆಯಲ್ಲಿ ಅವರೆಲ್ಲೇ ಯಾವುದೇ ಕಾರಣಕ್ಕೂ ಅಡಿಕೆ ನಿಷೇಧ ಮಾಡಿಲ್ಲ, ಸರ್ಕಾರ ಅದ್ರ ಬಗ್ಗೆ ಕ್ರಮನೂ ತಗೊಳ್ತಾ ಇಲ್ಲ, ಅಡಿಕೆ ನಿಷೇಧನ ಮಾಡೋದು ಇಲ್ಲ. ಯಾಕಪ್ಪ ಅಂದರೆ ಅದು ಆಹಾರ ಪದಾರ್ಥ, ಅಡಿಕೆ ಅದೆಲ್ಲೂ ಸಹ ಆರೋಗ್ಯಕ್ಕೆ ಹಾನಿಕಾರ ಅಲ್ಲ, ಅದು ಆಹಾರ ಪದಾರ್ಥ. ಆದರೆ ನಾವು ಹೇಳಿರೋದೇನು ಅಂದರೆ ಈ ಹಿಂದೆ ಈಗಲ್ಲ, ಸುಮಾರು 9/10/2017 ಕೇಂದ್ರ ಸರ್ಕಾರದ FSSAI ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಅವರ ಒಂದು ಆದೇಶದಂತೆ ಗುಟ್ಕಾವನ್ನು ಬ್ಯಾನ್ ಮಾಡಿದ್ದಾರೆ. ಪ್ರಮುಖ ವಾಣಿಜ್ಯ ಬೆಳೆ, ರೈತರ ಪ್ರಮುಖ ವಾಣಿಜ್ಯ ಬೆಳೆ ಅಡಿಕೆ. ಈ ಸರ್ಕಾರ ಗುಟ್ಕಾ ನಿಷೇಧದ ಪ್ರಸ್ತಾಪವನ್ನು ಮುಂದಿಟ್ಟಿದೆ. ಏಕಾಏಕಿ ಯಾಕೆ ಜ್ಞಾನೋದಯ ಆಯಿತು? ಏನಾದ್ರು ಗುಟ್ಕಾ ಕಂಪನಿ ಜೊತೆನಲ್ಲಿ ಒತ್ತಡ ಹಾಕಿ ವ್ಯವಹಾರ ಕುದುರಿಸ್ಕೊಳ್ಳುವಂತ ಆಲೋಚನೆ ಇರಬಹುದಾ? ಈ ಸಂಶಯನೂ ಕೂಡ ಬರ್ತಾ ಇದೆ. ನಾನು ಒಂದೇ ಮಾತು ಹೇಳಕ್ ಬಯಸೋದು, ಜನರ ಆರೋಗ್ಯಕ್ಕೆ ಹಾನಿಯಾಗುವಂತ ಯಾವುದೇ ವಸ್ತುವನ್ನ ನಿಷೇಧ ಮಾಡೋದಕ್ಕೆ ನಿಮಗೆ ಅಧಿಕಾರ ಇದೆ.
ಜನರ ಆರೋಗ್ಯಕ್ಕೆ ಹಾನಿಯಾಗುವಂತ ಎಲ್ಲವನ್ನೂ ನಿಷೇಧಿಸಿ, ಲಿಕ್ಕರ್ ಕುಟುಂಬವನ್ನೇ ಸರ್ವನಾಶ ಮಾಡ್ತಾ ಇದೆ, ನಕಲಿ ಮದ್ಯ ಪೂರೈಕೆ ಆಗ್ತಾ ಇದೆ. ಅಲ್ಲ, ಆದಾಯದ ಮೂಲ ಯಾಕೆ ಹುಡುಕ್ತೀರಿ? ಗುಡ್ಕಾನು ಆರೋಗ್ಯಕ್ಕೆ ಹಾನಿಕರ, ನೋ ಡೌಟ್. ಲಿಕ್ಕರು ಆರೋಗ್ಯಕ್ಕೆ ಹಾನಿಕರ, ನಿಷೇಧ ಮಾಡಿ. ಸಿಗರೇಟು ಆರೋಗ್ಯಕ್ಕೆ ಹಾನಿಕರ, ನಿಷೇಧ ಮಾಡಿ. ಈ 16-17 ಜಿಲ್ಲೆಗಳ ರೈತರ ಬದುಕು ಬೀದಿಗೆ ಬೀಳದಂತೆ ಎಚ್ಚರ ವಹಿಸಬೇಕಾದ ಅವಶ್ಯಕತೆ ಇದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.